ಗೌರವಾನ್ವಿತ ಸದಸ್ಯರನ್ನು ನಾವು ಈ ಮೂಲಕ ಈ ಕಾರ್ಯಕ್ರಮದ ಮೂಲಕ ಸನ್ಮಾನಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ಕೋಲಾರದ ಒಂದು ಸಣ್ಣ ಚಿಕ್ಕ ಪರಿಚಯವನ್ನು ತಮ್ಮ ಮುಂದೆ ನಮ್ಮ ಬಾಬನವರು ಇಡ್ತಾರೆ. ಆಮೇಲೆ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಎಲ್ಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಜಮಾತೆ ಇಸ್ಲಾಮಿ ಸಂಘಟನೆ ಕೆಲಸ ಮಾಡ್ತಾ ಇದೆ. ಇದರ ಉದ್ದೇಶ ದೇಶದಲ್ಲಿ ಸೌಹಾರ್ದತೆ ಭಾವೈಕ್ಯತೆಯನ್ನು ಸುಭದ್ರಗೊಳಿಸಿ ಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಒಂದು ಉದ್ದೇಶಕ್ಕೆ ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ. ನಗರದ ಪತ್ರಕರ್ತರ ಭವನ ಪಾರ್ಕ್ ಹಿಂದೆ ಇರುವ ಜಮಾತೆ ಇಸ್ಲಾಮಿ ಹಿಂದ್ ಕಚೇರಿಯಲ್ಲಿ ಸೋಮವಾರದಂದು ಬೆಳಗ್ಗೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಜೆ ಸುರೇಶ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಎ ರವಿಕುಮಾರ್, ಜಿಲ್ಲಾ ಖಜಾಂಚಿ ರಾಜೇಂದ್ರ ಸಿಂಹ, ಜಿಲ್ಲಾ ಕಾರ್ಯದರ್ಶಿ ಶಮ್ಗಾರ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮುನಿರಾಜು, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿವಿ ನಾಗರಾಜ್ ಮತ್ತು ಅಯೂಬ್ ಖಾನ್ ಅವರಿಗೆ ಸನ್ಮಾನ ಮಾಡಿ ಗೌರವ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಅಧ್ಯಕ್ಷ ಮುಬಾರಕ್ ಬಾನ್, ಜಿಲ್ಲಾ ಅಧ್ಯಕ್ಷ ಅಮ್ಜದ್ ಆಲಿ, ಜಿಲ್ಲಾ ಸಂಚಾಲಕ ಅಜ್ಮಲ್ ಕದೀರ್, ಸದಸ್ಯರಾದ ನಫೇಸ್ ಬೇಗ್ ಸೇರಿದಂತೆ ಇತರರು ಹಾಜರಿದ್ದರು. ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ಕನ್ನಡ ಸಂಘದ ಅತಿ ಕೋಲಾರ ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘದ ಪ್ರಧಾನ ಸುರೇಶ್ ಕುಮಾರ್ ಇದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ರವಿಕುಮಾರ್ ಇದ್ದಾರೆ, ಶಂಕರ್ ಇದ್ದಾರೆ, ಈಶ್ವರ ಮರದ ನಾಗರಾಜ್ ಇದ್ದಾರೆ, ಅನ್ವರ್ ಕೋಶ ಇದ್ದಾರೆ, ಅಯ್ಯೂಬ್ ಇದ್ದಾರೆ, ಹಿರಿಯರ ಶ್ರೀಕೃಷ್ಣ, ಅದೇ ರೀತಿ ಇಸ್ಲಾಂ ಸಂಘಟನೆ ಎಲ್ಲ ಪ್ರಮುಖರು ಇಲ್ಲಿ ಇದ್ದಾರೆ. ಈ ಒಂದು ನಮ್ಮ ಸೌಹಾರ್ದತೆ ಇದೇ ಮುಂದುವರಿತಾ ಇರಬೇಕು ಅಂತ ಮೊದಲು ಕೇಳ್ಕೊಳ್ತೀನಿ. ಯಾಕಂದರೆ ಕೋಲಾರ ಜಿಲ್ಲೆ ಅಂತ ಸೂಕ್ಷ್ಮ ಪ್ರದೇಶದಲ್ಲಿ ನಾವು ಪತ್ರಕರ್ತರು ಮತ್ತು ಜನಸಾಮಾನ್ಯ ನಡುವೆ ಒಂದು ಸಂಘಟನೆ ಇರಬೇಕು ಮತ್ತು ಒಡಂಬಡಿಕೆ ಇರಬೇಕು. ಇದ್ದಾಗ ಮಾತ್ರ ನಾವು ಏನು ಬೇಕು ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಮೊದಲಿಂದ ಕೂಡ ಹಿರಿಯರು ಏನೇ ಒಂದು ಹಬ್ಬದ ವಾತಾವರಣ ಬಂದಾಗ ಎಲ್ಲ ಒಟ್ಟುಗೂಡಿ ಎಲ್ಲ ಒಂದು ಸಂಘಟನೆ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು. ಯಾಕಂದರೆ ನಮ್ಮಲ್ಲಿ ಕೆಲವು ಯುವಕರಿಗೆ ದಾರಿ ತಪ್ಪುವಂಥ ಕೆಲಸ ಮಾಡ್ತಾರೆ. ಅವ್ರು ದಾರಿ ತಪ್ಪದಿರೋಂಥ ಕೆಲಸ ಹಿರಿಯರು ಮಾಡಬೇಕು. ಯಾಕಂದರೆ ಎಜುಕೇಷನ್ ಕಡಿಮೆ ಇದೆ ನಮ್ಮಲ್ಲಿ, ಕೆಲವರಿಗೆ ಎಲ್ರಿಗೂ ಎಜುಕೇಷನ್ ಇದ್ದಿದ್ದ ಕಾರಣಕ್ಕೆ ದಾರಿ ತಪ್ತಾ ಇದ್ದಾರೆ. ಅದ್ರ ಬಗ್ಗೆ ಜಮಾತೆ ಇಸ್ಲಾಂ ಸಂಘಟನೆಯವರು ಒಂದು ಅವೇರ್ನೆಸ್ ಮಾಡಿದಾಗ ತುಂಬ ಅನುಕೂಲ ಆಗುತ್ತೆ. ಈ ಎಲ್ಲ ಸಮುದಾಯದಲ್ಲೂ ಕೂಡ ಯುವಕರನ್ನ ದಾರಿ ತಪ್ಪುವಂಥ ಯುವಕರಿಗೆ ಮುಂದ್ಮೂಡಂತೆ ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಯಾವುದೂ ಆಗ್ತಾ ಇಲ್ಲ. ನಮ್ಮ ಸಂಘಟನೆ ನಾವು ನೋಡ್ಕೊತಾ ಇದ್ದೀವಿ. ಈ ಹೆಚ್ಚು ಪ್ರಚಾರ ಆದಾಗ, ಯಾಕಂದ್ರೆ ನಮ್ಮಲ್ಲಿ ಇವಾಗ ಬೇರೆ ಬೇರೆ ಕಡೆಯಿಂದ ಕೈಗಾರಿಕೆಗಳಿಗೆ ಬಂದಿದೆ. ಕೋಲಾರ ಮತ್ತು ವೆಂಕಬೆಲ ನರಸಾಪುರದಲ್ಲಿ ಬೇರೆ ಬೇರೆ ಜನಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ, ಹುಡುಗರು ಉದ್ಯೋಗ ಆರಿಸಿ. ಯಾಕಂದ್ರೆ ಬೇರೆ ಮುಂದಿನ ದಿನಗಳಲ್ಲಿ ಏನು ವಾತಾವರಣ ಆಗುತ್ತೆ ಅಂತ ಯಾರು ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ನಾವು ಎಚ್ಚೆತ್ಕೊಂಡಾಗ ಅದನ್ನ ಎಲ್ಲಿ ತಡಿಬೇಕು ಅಲ್ಲಿ ತಡಿಬೇಕು. ಆ ಕಾರಣಕ್ಕೆ ಎಲ್ಲ ಸಂಘಟನೆಗಳಲ್ಲೂ ಇಲ್ಲಿ ಯಾವುದೋ ಒಂದು ಧರ್ಮ ಅಂತ ಎಲ್ಲ ಧರ್ಮದವರು ಕೂಡ ನಮ್ಮ ಕೋಲಾರ ನಗರನ, ನಮ್ಮ ಕೋಲಾರ ಜಿಲ್ಲೆ ಉಳಿಸ್ಕೊಂಡಾಗ ಮಾತ್ರ ನಾವು ಮುಂದೆ ಯುವಕರಿಗೆ ದಾರಿ ತೋರಿಸಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೆ ನಾವೆಲ್ಲ ಒಟ್ಟಾಗಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಿಮ್ದು ಏನೇ ಇರಲಿ, ನಿಮ್ಮ ಜಮಾತೆ ಇಸ್ಲಾಂ ಸಂಘಟನೆ, ನಮ್ಮ ಪತ್ರಕರ್ತರ ಸಂಘ ಎಲ್ಲ ರೀತಿ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಪದ ಸನ್ಮಾನ ಮಾಡಿದ್ರೆ ನಿಮಗೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು.